ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನ್ಯೂಸ್ ಪೇಪರ್ ಓದಿಲ್ವಾ, ನ್ಯೂಸ್ನ ನೋಡಿಲ್ವಾ? ಹಾಗಾದ್ರೆ ನನ್ನ ಚಾನೆಲ್ ಅಲ್ಲಿ ಇವತ್ತು ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಬರ್ತಾ ಇದ್ದೀನಿ. ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಫಸ್ಟ್ ಹೇಳ್ತಾ ಇದ್ದೀನಿ. ನೀವು ಚಿನ್ನದ ಅಂಗಡಿಗೆ ಹೋಗ್ಬಿಟ್ಟು ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ಹೇಳಿದ್ರೆ ಅವರು ನಿಮ್ಗೆ ಮಾರ್ಕೆಟ್ ವ್ಯಾಲ್ಯೂ ಹೇಳ್ತಾರೆ ಫಸ್ಟಿಗೆ. ಅದಾದ್ಮೇಲೆ ನೀವು ಚಿನ್ನ ಖರೀದಿ ಮಾಡಿದ್ಮೇಲೆ GST, ವೇಸ್ಟೇಜು, ಮೇಕಿಂಗ್ ಚಾರ್ಜು ಅಂತ ಎಕ್ಸ್ಟ್ರಾ ಬ್ಲೇಡ್ ನ ಹಾಕ್ತಾರೆ. ನಾನಿಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಏನ್ ಹೇಳೋದು ಅಂತ ಹೇಳಿದ್ರೆ ಮಾರ್ಕೆಟ್ ವ್ಯಾಲ್ಯೂ, ಎಕ್ಸಾಕ್ಟ್ ಮಾರ್ಕೆಟ್ ವ್ಯಾಲ್ಯೂನ ಹೇಳ್ತೀನಿ. ನೀವು ಚಿನ್ನ ಖರೀದಿ ಮಾಡೋ ಜಾಗದಲ್ಲಿ ನಿಮ್ಗೆ ಎಕ್ಸ್ಟ್ರಾ ಚಾರ್ಜಸ್ ಹಾಕಿದ್ರೆ ಅದಕ್ಕೆ ಇದಕ್ಕೂ ಸಂಬಂಧ ಇರೋದಿಲ್ಲ. ಅದನ್ನ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಮೇಕಿಂಗ್, ವೇಸ್ಟೇಜ್ ಅಥವಾ GST ಇನ್ಕ್ಲೂಡ್ ಆಗಿರಲ್ಲ. ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂನ ಪ್ರತಿನಿತ್ಯ ನಿಮ್ಗೆ ತಿಳಿಸ್ಕೊಡ್ತೀನಿ. ಚಿನ್ನದ ಬೆಲೆ ಹಾಗೂ ಬೆಳ್ಳಿಯ ದರದಲ್ಲಿ ಇವತ್ತು ಏನಾದ್ರೂ ಇಳಿಕೆ ಏರಿಕೆ ಆಗಿದ್ಯಾ? ವಾರದ 6ನೇ ದಿನ ಶನಿವಾರದಲ್ಲಿ ಇವತ್ತು ನಾವಿದೀವಿ. ಈ ವಾರ ಫುಲ್ಲು ಒಂಥರ ರೋಲರ್ ಕೋಸ್ಟರ್ ಆಗ್ಬಿಡಿತು. ಏರ್ತು ಇಳಿತು, ಏರ್ತು ಇಳಿತು, ಏರ್ತು ಇಳಿತು. ಇವತ್ತೇನಾಗಿದೆ ನೋಡೋಣ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿಡಿ, ನೋಟಿಫಿಕೇಶನ್ಸ್ ನಿಮ್ಮ ಫೋನ್ಗೆ ಬರ್ತಾ ಇರುತ್ತೆ. ಮೊದಲನೇದಾಗಿ ಇವತ್ತು 22 ಕ್ಯಾರೆಟ್ ಚಿನ್ನ ನೋಡೋಣ ನಾವು. 1 ಗ್ರಾಮ್ಗೆ ಇವತ್ತು 7,160 ರೂಪಾಯಿ ಇದೆ. ನೆನೆ 7,090 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 71,600 ರೂಪಾಯಿ ಇದೆ. ನೆನೆ 70,900 ರೂಪಾಯಿ ಇತ್ತು. ನೆನ್ನೆಗೂ ಇವತ್ತಿಗೂ 22 ಕ್ಯಾರೆಟ್ ಚಿನ್ನದಲ್ಲಿ 70 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. ಇವತ್ತಿನ ಚಿನ್ನದ ಬೆಲೆ ಏರಿಕೆ ಆಗಿರುವಂತದ್ದು ಮಾರುಕಟ್ಟೆಯಲ್ಲಿ. 24 ಕ್ಯಾರೆಟ್ ಚಿನ್ನ ನೋಡೋಣ. 1 ಗ್ರಾಮ್ಗೆ ಇವತ್ತು 7,811 ರೂಪಾಯಿ ಇದೆ. ನೆನೆ 7,735 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 78,110 ರೂಪಾಯಿ. ನೆನ್ನೆ ನಿಮ್ಗೆ 77,350 ರೂಪಾಯಿ. ನೆನ್ನೆಗೂ ಇವತ್ತಿಗೂ 24 ಕ್ಯಾರೆಟ್ ಚಿನ್ನದಲ್ಲಿ 76 ರುಪೀಸ್ ಜಾಸ್ತಿ ಆಗಿದೆ. 10 ಗ್ರಾಮ್ಗೆ 760 ರೂಪಾಯಿ ಜಾಸ್ತಿ ಆಗಿರುವಂತದ್ದು. 18 ಕ್ಯಾರೆಟ್ ಚಿನ್ನದಲ್ಲಿ 1 ಗ್ರಾಮ್ಗೆ ಇವತ್ತು 5,858 ರೂಪಾಯಿ ಗ್ರಾಮ್ ಇದೆ. ನಿನ್ನೆ 5,801 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 58,580 ರೂಪಾಯಿ ಇವತ್ತಿದೆ. ನಿನ್ನೆ 58,010 ರೂಪಾಯಿ ಇದ್ದಿದಂತ ಚಿನ್ನ. 18 ಕ್ಯಾರೆಟ್ ಚಿನ್ನದಲ್ಲಿ 57 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. ಸೊ ಪ್ರತಿನಿತ್ಯ ನಮ್ಗೆ ಹೇಗಾಗುತ್ತೆ ಅಂತ ಹೇಳಿದ್ರೆ, ಈಗ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿರೋರ್ಗೆ ಗೊತ್ತಿರುತ್ತೆ ಚಿನ್ನದ ವ್ಯಾಲ್ಯೂ ಹೇಗೆ ಅಪ್ ಅಂಡ್ ಡೌನ್ ಆಗುತ್ತೆ. ಅಥವಾ ನಮ್ಗೆ ಎಲ್ಲಾದ್ರೂ ಬಾರ್ಡರ್ಸ್ಗಳಲ್ಲಿ ವಾರ್ಗಳಲ್ಲಿ ಯುದ್ಧಗಳು ನಡೆಯೋದಾಗಿರ್ಬೋದು, ಅಥವಾ ಯಾವ್ದಾದ್ರು ಕ್ರೈಸಿಸ್ಗಳು ಶುರುವಾದಾಗ ನಮ್ಗೆ ಚಿನ್ನ ಹಾಗೂ ಬೆಳ್ಳಿಯ ದರದಲ್ಲಿ ಸಿಕ್ಕಾಪಟ್ಟೆ ಏರಿಕೆ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಇದಕ್ಕೆ ಮೇಜರ್ ರೋಲ್ ನ ತಗೊಳುತ್ತೆ. ಸೊ ಯಾವತ್ ಹೆಂಗ್ ಜಾಸ್ತಿ ಆಗುತ್ತೆ ಅಥವಾ ಯಾವತ್ ಕಮ್ಮಿ ಆಗುತ್ತೆ ಅಂತ ಹೇಳಿ ಪ್ರಿಡಿಕ್ಟ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಪ್ರತಿನಿತ್ಯ ನೀವು ನೋಡ್ತಾ ಇದ್ರೆ ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು 5 ರೂಪಾಯಿ ಆದ್ರೂ ವ್ಯತ್ಯಾಸ ಇರುತ್ತೆ. ಜಾಸ್ತಿ ಆಗಿರ್ಬೋದು, ಕಮ್ಮಿ ಆಗಿರ್ಬೋದು. ಇಲ್ಲ ಅಂದ್ರೆ ಒಂದೇ ಸತಿಗೆ ನಿಮ್ಗೆ ಸಖತ್ತಾಗಿ ಏರ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಹಂಗೆ ಒಂದು 5 ರೂಪಾಯಿ, 6 ರೂಪಾಯಿ, 10 ರೂಪಾಯಿ ಈ ತರ ಕಮ್ಮಿ ಆಗುತ್ತೆ. ಸೊ ಈ ವಾರದಲ್ಲಿ ಇದು ಹೈಯೆಸ್ಟ್, ಇವತ್ತು ಹೈಯೆಸ್ಟ್ ಆಗಿ ಇನ್ಕ್ರೀಸ್ ಆಗಿರುವಂತದ್ದು. ಆಲ್ಮೋಸ್ಟ್ ನಿಮ್ಗೆ ಹೇಳದ್ನಲ್ಲ 70 ರೂಪಾಯಿ ತನಕ ಇವತ್ತು ಹೋಗಿದೆ. ಮ್ಯಾಕ್ಸಿಮಮ್ ಅಮೌಂಟ್ ಇವತ್ತಾಗಿರುವಂತದ್ದು 76 ರೂಪಾಯಿ ಇವತ್ತು ಮ್ಯಾಕ್ಸಿಮಮ್ ಇನ್ಕ್ರೀಸ್ ಆಗಿರುವಂತದ್ದು. ಈ ವಾರದಲ್ಲಿ ಇದೇ ಹೈಯೆಸ್ಟ್ ಈ ವಾರದಲ್ಲಿ ಆಗಿರುವಂತದ್ದು. ಬೆಳ್ಳಿಯ ದರ ನೋಡೋಣ. ಇವತ್ತು ಬೆಳ್ಳಿ ದರನೂ ಕೂಡ ಏರಿಕೆ ಆಗಿದೆ. ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬೆಳ್ಳಿಯ ದರ ಆಕ್ಚುಲಿ 89 ರುಪೀಸ್ ಅಲ್ಲಿ ಓಡ್ತಾ ಇತ್ತು. ಬಟ್ ಇವತ್ತಿನ ಬೆಳ್ಳಿಯ ದರ 91 ರುಪೀಸ್ 50 ಪೈಸಾ, 91 ರೂಪಾಯಿ 50 ಪೈಸಾ ಆಗಿದೆ. ನೀವು 1 kg ತಗೋತೀನಿ ಅಂತ ಹೇಳಿದ್ರೆ 91,500 ರೂಪಾಯಿ ಆಗುತ್ತೆ. ಬೆಳ್ಳಿಯ ದರ ನಿನ್ನೆಗೂ ಆಲ್ಮೋಸ್ಟ್ ಒಂದು ವಾರದಿಂದ 1 ರೂಪಾಯಿ ಅಲ್ಲ 10 ಪೈಸಾ ಸಹ ಇನ್ಕ್ರೀಸ್ ಆಗಿಲ್ಲ, ಡಿಕ್ರೀಸ್ ಆಗಿರಲಿಲ್ಲ. ಬಟ್ ಇವತ್ತು ಬೆಳ್ಳಿಯ ದರ ಇನ್ಕ್ರೀಸ್ ಆಗಿದೆ. 2 ರೂಪಾಯಿ ಬೆಲೆ ಏರಿಕೆ ಆಗಿದೆ. ನೀವು kg ತಗೋತೀನಿ ಅಂತ ಹೇಳಿದ್ರೆ 2,000 ರೂಪಾಯಿ ನಿಮ್ಗೆ ಜಾಸ್ತಿ ಆಗಿದೆ ಬೆಳ್ಳಿಯ ದರ. ಸೊ ಇವತ್ತು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಬಟ್ ನೋಡೋಣ ಹೇಗಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಪ್ರತಿನಿತ್ಯ ವಿಡಿಯೋಸ್ ಕೊಡ್ತಾನೆ ಇರ್ತೀನಿ. ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಮೊದಲನೇದಾಗೆ ತಿಳಿಸಿದ್ದೀನಿ ನಾನು. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ. ಹಾಗೇನೆ ಚಿನ್ನದ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾಕಂದ್ರೆ ಪ್ರತಿನಿತ್ಯ ಅಪ್ಡೇಟ್ಸ್ ನಿಮ್ಗಾಗಿ ಕೊಡ್ತಾ ಬರ್ತಾ ಇರ್ತೀನಿ.